ನಮಸ್ಕಾರ ಸ್ನೇಹಿತರೆ, ಬನ್ನಿ ನಿಮಗೆ ಈ ದಿನ ನಾನು ಈ ಫ್ರೂಟ್ಸ್ ವೆಬ್ಸೈಟಿಂದ ಈ FIDಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಏನಿದೆ, ಇದರ ಮುಖಾಂತರ ನಿಮ್ಮ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇದ್ರ ಮುಖಾಂತರ ನಿಮ್ಮ PM ಕಿಸಾನ್ ಯೋಜನೆಯ ಹಣವನ್ನು ಬೀಳುತ್ತೆ ನಿಮ್ಮ ಅಕೌಂಟಿಗೆ. ಬನ್ನಿ, ಹಾಗಾದರೆ ಮೊದಲಾಗಿ ನೀವು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಫ್ರೂಟ್ಸ್ PM ಕಿಸಾನ್ ಅಂತೇಳಿ ಸರ್ಚ್ ಮಾಡಿ. ನೋಡಿರಿ, ನಾನು ಸರ್ಚ್ ಮಾಡ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಮಾಡಿದ ನಂತರ ಇಲ್ಲಿ ಎರಡನೇ ಆಪ್ಷನ್ ಕಾಣುತ್ತೆ, ಫ್ರೂಟ್ಸ್ ಅಂತೇಳಿ. fruits.karnataka.government.in ಅಂತೇಳಿ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಆಲ್ರೆಡಿ 1 ಕೋಟಿ ಜನ ಈ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಇದರ ಲಾಭವನ್ನು ಪಡಿತಾ ಇದ್ದಾರೆ ಅಂತೇಳಿ ಅರ್ಥ. ಇಲ್ಲಿ ರೈಟ್ ಸೈಡಲ್ಲಿ ಸ್ಕಿಪ್ ಅಂತೇಳಿ ಕಾಣ್ತಾಯಿದೆ ಮೇಲ್ಗಡೆ, ಆ ಸ್ಕಿಪ್ಪನ್ನು ಒತ್ತಿ ನೆಕ್ಸ್ಟ್ ಇಲ್ಲಿ ನೋಡಿ ರೈಟ್ ಸೈಡ್ ಕಾರ್ನರಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ, ಒಂದು ಸಿಟಿಜನ್ ಲಾಗಿನ್ ಅಂತೇಳಿ ಕಾಣ್ತಾ ಇದೆ. ಆ ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಸಿಟಿಜನ್ ಲಾಗಿನ್ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಅಂದರೆ ಆಲ್ರೆಡಿ ನಾನು ರಿಜಿಸ್ಟರ್ ಆಗಿರೋದ್ರಿಂದ ಈ ರೀತಿ ತೋರಿಸ್ತಾ ಇದೆ. ಬನ್ನಿ, ಯಾವ ರೀತಿ ರಿಜಿಸ್ಟರ್ ಆಗೋದು ಅಂತ ತೋರಿಸ್ತೀನಿ. ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕೇಳುತ್ತೆ ಇದು ಮೊಬೈಲ್ ಆರ್ ಲ್ಯಾಪ್ಟಾಪ್ ಅಂತೇಳಿ. ನಿಮ್ದು ಯಾವುದಿದೆಯೋ ಅದನ್ನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು KYC ಅಂತೇಳಿ ಕೇಳುತ್ತೆ. ರಿಜಿಸ್ಟ್ರೇಷನ್ ಹಾಕೋ ಮುಂಚೆ KYC ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು KYCಯನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನೀಗ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀನಿ, OTP ತೊಗೊಳ್ತಾ ಇದ್ದೀನಿ. OTP ಅನ್ನೋ ಆಪ್ಷನ್ ಮೇಲೆ ತೊಗೊಳ್ತಾ ಇದ್ದೀನಿ. ನೋಡಿ, ಈಗ OTP ಹೋಗಿದೆ. OTP ಎಂಟರ್ ಮಾಡಬೇಕು. OTP ಬರ್ತಾ ಇದೆ. OTP ಬಂತು, ಈಗ ಲೋಡ್ ಆಗ್ತಾ ಇದೆ. ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ನೋಡಿರಿ, OTPಯನ್ನು ಕಳಿಸಲಾಗಿದೆ ಸಕ್ಸಸ್ಫುಲ್ ಅಂತೇಳಿ ಬಂತು. ಈಗ ನಾನು OTPಯನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿರಿ, OTPಯನ್ನು ಮತ್ತೊಂದು ಸಲ ಕಳಿಸಿದೆ. OTPಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿರಿ, ಎಂಟರ್ ಮಾಡಿ ಇಲ್ಲಿ ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಿಮಗೆ ನೋಡಿರಿ, ಆಲ್ರೆಡಿ ಈ ಅಕೌಂಟು ಕ್ರಿಯೇಟ್ ಅಕೌಂಟ್ ಅಂತೇಳಿ ಬಂತು. ಇಲ್ಲಿ ನೇಮ್ ಕೇಳುತ್ತೆ, ಆಟೋಮೆಟಿಕ್ಕಾಗಿ ಅದು KYCಯಲ್ಲಿ ಏನು ಹೆಸರಿರುತ್ತೋ ಅದೇ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಹಾಗೂ ಯಾವ್ಯಾವ ಇಮೇಲ್ ID ಅಂತ ಕೇಳುತ್ತೆ. ಎಸ್ ಅಂತೇಳಿ ಕೊಡ್ಬೋದು ನಿಮ್ಮದಿದ್ದರೆ. ನಾನಿಲ್ಲಿ ಪ್ರೊಸೀಡ್ ಅಂತೇಳಿ ಕೊಡ್ತಾಯಿದ್ದೀನಿ. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಪ್ರೊಸೀಡ್ ಅಂತೇಳಿ ಕೊಡ್ತಾಯಿದ್ದೀನಿ. ನೋಡಿರಿ, ಅದಾದ ನಂತರ ಮತ್ತೆ ಮೊಬೈಲ್ ನಂಬರ್ ಏನು ಹಾಕಿರ್ತೀವಲ್ಲ, OTP ಕೇಳುತ್ತೆ. ಮತ್ತು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ OTPಯನ್ನು ಸಬ್ಮಿಟ್ ಅಂತೇಳಿ ಕೊಡಬೇಕಾಗುತ್ತೆ. ಇದಾದ ನಂತರ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ನೋಡಿ, ಇಲ್ಲಿ ಕ್ರಿಯೇಟ್ ಎ ಪಾಸ್ವರ್ಡ್ ಅಂತೇಳಿ ಕೇಳುತ್ತೆ. ನೀವು ಒಂದು 6 ಅಂಕೆಯ ಯಾವುದಾದ್ರೂ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ನೋಡಿರಿ, ಇಲ್ಲಿ ಸಕ್ಸಸ್ಫುಲ್ಲಿ ಅಕೌಂಟ್ ಕ್ರಿಯೇಟೆಡ್ ಅಂತೇಳಿ ಕಾಣಿಸುತ್ತೆ. ಹೌದಾ, ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಅದಾದರೆ ನಂತರ ನಿಮಗೆ ಲಾಗಿನ್ ಯಾವ ರೀತಿ ಆಗೋದು ಅಂತ ಹೇಳಿದ್ರೆ, ಇಲ್ಲಿ ಟೇಕ್ ಮೀ ಟು ದ ಲಾಗಿನ್ ಪೇಜ್ ಅಂತೇಳಿ ಕಾಣಿಸ್ತಿದೆ. ನೋಡಿ, ಕ್ರಿಯೇಟ್ ಅಕೌಂಟ್ ಕೆಳಗಡೆ ಟೇಕ್ ಮೀ ಟು ದ ಲಾಗಿನ್ ಪೇಜ್ ಅಂತೇಳಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಸಿಟಿಜನ್ ಲಾಗಿನಿಗೆ ಬರುತ್ತೆ. ಫಸ್ಟಿಗೆ ಬಂದಿತ್ತಲ್ಲ ಅದೇ ರೀತಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಈಗ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಆ ಪಾಸ್ವರ್ಡ್ ಏನಿದೆಯಲ್ಲ, ಆ ಪಾಸ್ವರ್ಡನ್ನ ಇಲ್ಲಿ ಹಾಕ್ಬಿಟ್ಟು ಕೆಳಗಡೆ ಕ್ಯಾಪ್ಚಾ ಕಾಣುತ್ತೆ, ಆ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ನೋಡಿ, ಕ್ಯಾಪ್ಚಾವನ್ನು ಎಂಟರ್ ಮಾಡಿ AMHCC. ನೋಡಿ, ಈ ರೀತಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತೇಳಿ ಕೊಡಿ. ಸಾರಿ, ನಾನಿಲ್ಲಿ ರಾಂಗ್ ಕ್ಯಾಪ್ಚಾವನ್ನು ಹಾಕಿದ್ದಕ್ಕೆ ಅದು ತಗೊಳ್ಳಿಲ್ಲ. ಸೊ ಹಾಗಾಗಿ ಇನ್ನೊಂದು ಸಲ ಎಂಟರ್ ಮಾಡೋಣ. ನೋಡಿ, ಈ ರೀತಿಯಾಗಿ ಸಬ್ಮಿಟ್ ಕೊಡಿ. ಮತ್ತೆ ರಾಂಗ್ ಆಯಿತು. ನೀವು ಕರೆಕ್ಟು ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಎಷ್ಟು ಸಲ ರಾಂಗ್ ಮಾಡ್ತೀರೋ ಅದು ಇದೇ ರೀತಿ ತೋರಿಸುತ್ತೆ. ನೋಡಿ, ಈಗ ಕರೆಕ್ಟ್ ಆಗ್ತಾ ಇದ್ದೀನಿ. XAFXK. ಓಕೆ, ಇಲ್ಲಿ ಸಬ್ಮಿಟ್ ಅಂತೇಳಿ ಕೊಡಿ. ನೋಡಿ, ಈಗ ಇಲ್ಲಿ ಏನಂತ ಬಂತು, ಆಲ್ರೆಡಿ ನಿಮ್ಮದು ಲಾಗಿನ್ ಆಯಿತು. ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ನೋಡಿ ನಿಮಗೆ. ಇಲ್ಲಿ ಗೋಣಿಬಸಪ್ಪ ಅಂತೇಳಿ ನನಗೆ ಕಾಣಿಸ್ತಿದೆ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ.
ಇದು ಈ ರೀತಿಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು. ಹಾಗೂ ನಿಮ್ಮ ಹಾಗೂ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮಗೆ ಯಾವ್ಯಾವಾಗ ಬಂದಿದೆ ಅಂತ ತೋರಿಸುತ್ತೆ. ಅದನ್ನು ಹೇಗೆ ಚೆಕ್ ಮಾಡೋದು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ.